ಯಾವ ಪಾಠಶಾಲೆ ಇಲ್ಲದೆ ಕಲಿಯೋ ಕಲೆ ಕೃಷಿ. ಆದರೆ ಕಾಲ ಬದಲಾದಂತೆ ಕೃಷಿಯು ಬದಲಾಗ್ತಾ ಇರೋದ್ರಿಂದ ಕೃಷಿಯ ಪಠ್ಯಕ್ಕೆ ಆಧುನಿಕ ಚಾಪ್ಟರ್ಗಳು ಸೇರಿಕೊಳ್ತಾ ಇವೆ. ಅವುಗಳ ತರಬೇತಿಗಾಗಿಯೇ ಸರ್ಕಾರ ಹಲವಾರು ಯೋಜನೆಗಳನ್ನು ತಂದು ರೈತರ ಮುಂದಿಡ್ತಾ ಇದೆ. ಅಂಥ ಮಹತ್ವದ ಯೋಜನೆಯೇ ಜಿಲ್ಲಾ ಕೃಷಿ ತರಬೇತಿ. ಇದರಿಂದ ರೈತರಿಗೆ ಸಿಗೋ ಲಾಭಗಳೇನು? ಇದು ರೈತರಿಗಾಗಿ ಹೇಗೆ ಕೆಲಸ ಮಾಡುತ್ತೆ? ಪ್ರತಿ ಮಾಹಿತಿಯನ್ನ ಕೃಷಿ ಇಲಾಖೆಯವರೇ ಹೇಳ್ತಾರೆ, ನೀವೇ ಕೇಳಿ. ಏನಿದು ಕೃಷಿ ತರಬೇತಿ ಕೇಂದ್ರ? ರಾಜ್ಯದಲ್ಲಿ ಎಲ್ಲೆಲ್ಲಿದೆ? ನಾನು ಇಲ್ಲಿ ಮುಖ್ಯವಾಗಿ ತರಬೇತಿ ವಿಭಾಗದ ನಿರ್ವಹಣೆಯನ್ನು ಮಾಡ್ತಾ ಇರ್ತೇನೆ. ರೈತರಿಗೆ ಕೃಷಿಯಲ್ಲಿನ ಆಧುನಿಕ ತಾಂತ್ರಿಕತೆಗಳು, ನೂತನ ಆವಿಷ್ಕಾರಗಳು, ಈ ಎಲ್ಲ ಮಾಹಿತಿಯನ್ನು ತಲುಪಿಸುವಂತಹ ಅತ್ಯುತ್ತಮ ಸಂವಹನ ಮಾಧ್ಯಮ ಅಂದರೆ ತರಬೇತಿ. ಲಿಖಿತ ಭಿತ್ತಿಪತ್ರಗಳಾಗಲಿ, ಶ್ರವಣ ಮಾಧ್ಯಮದ ಮೂಲಕ ನೀಡುವ ಪಾಠ ಪ್ರವಚನಗಳಾಗಲಿ, ಪಾಠಶಾಲೆ ವಾತಾವರಣದಲ್ಲಿ ತರಬೇತಿಯಷ್ಟು ಉಪಯುಕ್ತವಾಗಿರುವುದಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆಯಿಂದ 23 ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳನ್ನು ನಿರ್ವಹಣೆ ಮಾಡಲಾಗ್ತಾ ಇದೆ. ಇನ್ನೂ 7 ಜಿಲ್ಲೆಗಳಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳನ್ನು ಪ್ರಾರಂಭ ಮಾಡುವಂತಹ ಕಾರ್ಯ ಪ್ರಗತಿಯಲ್ಲಿರುತ್ತದೆ. ಕೃಷಿ ತರಬೇತಿ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯ ಹೇಗಿದೆ? ನಮ್ಮ ಎಲ್ಲ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳಲ್ಲಿ ಅತ್ಯುತ್ತಮ ಮೂಲಭೂತ ಸೌಕರ್ಯವಿದ್ದು, ಉತ್ತಮ ಪಾಠಶಾಲೆ ವಾತಾವರಣ, ಅತ್ಯುತ್ತಮ ವಸತಿ ಸೌಕರ್ಯ ಕೂಡ ಇರುತ್ತೆ. ಈ ಎಲ್ಲ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳಲ್ಲಿ ನಾವು 1 ದಿನದ ತರಬೇತಿಗಳನ್ನು, ಹಾಗೆ 3 ದಿವಸ ಹಾಗೂ 5 ದಿವಸದ ಒಳಾಂಗಣ ತರಬೇತಿಗಳನ್ನು ಕೂಡ ಏರ್ಪಡಿಸ್ತಾ ಇದ್ದೀವಿ. ಈ ತರಬೇತಿ ಕೇಂದ್ರಗಳಲ್ಲಿ ಈ 1 ದಿವಸದ ಹಾಗೂ 3 ದಿವಸ 5 ದಿವಸದ ತರಬೇತಿಗಳಲ್ಲದೆ ನಾವೇ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗದವರು ಗ್ರಾಮಗಳಿಗೆ ತೆರಳಿ ಅವರ ಊರಿನಲ್ಲಿಯೇ ತರಬೇತಿಗಳನ್ನು ಕೊಡುವಂತಹ ಕಾರ್ಯಕ್ರಮಗಳನ್ನು ಕೂಡ ಆಗಿಂದಾಗೆ ಮಾಡ್ತಾ ಇರ್ತೀವಿ. ಇದಲ್ಲದೆ ಹಲವಾರು ಬಾರಿ ಆನ್ಲೈನ್ ತರಬೇತಿಗಳನ್ನು ಕೂಡ ರೈತರಿಗೆ ನಾವು ನೀಡ್ತಾ ಇರ್ತೇವೆ. ಈ ಯೋಜನೆಯಲ್ಲಿ ಭಾಗವಹಿಸುವ ರೈತರಿಗೆ ಸಿಗೋ ಲಾಭ ಏನು? ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳಲ್ಲಿ ನಾವು ಕೃಷಿ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳನ್ನು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಹ್ವಾನಿಸ್ತಾ ಇರ್ತೇವೆ. ಇದಲ್ಲದೆ ಪ್ರಗತಿಪರ ರೈತರುಗಳು ಕೂಡ ನಮ್ಮ ವಿಷಯ ಸಂವಾಹಕರಾಗಿ ಭಾಗವಹಿಸ್ತಾರೆ. ಹಾಗೆಯೇ ತರಬೇತಿಗಳಲ್ಲಿ ಭಾಗವಹಿಸುವಂತಹ ರೈತರಿಗೆ ನಾವು ಕ್ಷೇತ್ರ ಭೇಟಿಗೂ ಕೂಡ ಕರೆದುಕೊಂಡು ಹೋಗ್ತೇವೆ. ಕ್ಷೇತ್ರ ಭೇಟಿಗೆ ಹೋದಲ್ಲಿ ಪ್ರತ್ಯಕ್ಷವಾಗಿ ಕಂಡು ರೈತರು ಹಲವಾರು ತಾಂತ್ರಿಕತೆಗಳನ್ನು ಕಲಿಯೋದಕ್ಕೆ ಹೆಚ್ಚಿನ ಅವಕಾಶ ಇರುತ್ತೆ. ಹಾಗೆ ಹಲವಾರು ಪ್ರವಾಸ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸ್ತಾ ಇರ್ತೇವೆ. ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸೌಲಭ್ಯಗಳು ರೈತರಿಗೆ ಹೇಗೆ ತಲುಪುತ್ತವೆ? ಈ ಎಲ್ಲ ತರಬೇತಿಗಳ ಕುರಿತಾಗಿ ನಾವು ಪತ್ರಿಕಾ ಮಾಧ್ಯಮದಲ್ಲಿ, ರೈತರ ಗುಂಪುಗಳಲ್ಲಿ ವಾಟ್ಸಪ್ ಮುಖಾಂತರ ಮಾಹಿತಿಯನ್ನು ಮುಂಚಿತವಾಗಿ ತಿಳಿಸ್ತಾ ಇರ್ತೇವೆ. ಆಸಕ್ತ ರೈತರು ತಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳಿಗೆ ಭೇಟಿ ನೀಡಬೇಕು. ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳಿಂದ ಏರ್ಪಡಿಸುವಂತಹ ಎಲ್ಲ ತರಬೇತಿಗಳಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆಯಬೇಕು. ಹಾಗೆ ತಮ್ಮ ಆಸುಪಾಸಿನ ರೈತರಿಗೂ ಕೂಡ ತಾವು ಕಲಿತಂತಹ ಮಾಹಿತಿಯನ್ನು ತಿಳಿಸಬೇಕು ಅಂತ ಹೇಳಿ ಈ ಮೂಲಕ ಕೃಷಿ ಇಲಾಖೆಯಿಂದ ವಿನಂತಿ ಮಾಡ್ತಾ, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲೂ ರೈತರು ಆಗಮಿಸಿ ತರಬೇತಿಯ ಉಪಯೋಗವನ್ನು ಪಡಿಬೇಕಂತ ಹೇಳಿ ಮನವಿ ಮಾಡ್ತಾ ಇದ್ದೇನೆ. ಈ ಯೋಜನೆಯಿಂದ ರೈತರಿಗೆ ಸಿಕ್ಕ ಮಾಹಿತಿಗಳೇನು? ಮಹತ್ವ ಏನು? ನಮ್ಮ ತರಬೇತಿ ಕೇಂದ್ರಗಳಲ್ಲಿ ನಾವು ರೈತರಿಗೆ ಮುಖ್ಯವಾಗಿ ಈ ಮಣ್ಣು ಹಾಗೂ ನೀರಿನ ಸಂರಕ್ಷಣೆ, ಸಮಗ್ರ ಕೃಷಿ ಪದ್ಧತಿ, ಈ ಕೃಷಿ ಯಂತ್ರೋಪಕರಣಗಳ ನಿರ್ವಹಣೆ, ಹಾಗೆಯೇ ಈ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋವಂಥದ್ರ ಬಗ್ಗೆ, ಹೈನುಗಾರಿಕೆ ಬಗ್ಗೆ, ಹಾಗೆ ಸ್ವಸಹಾಯ ಗುಂಪುಗಳಲ್ಲಿ ಯಾವ ರೀತಿ ಅತ್ಯುತ್ತಮ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು, ಈ ರೀತಿಯಾದಂಥ ಹಲವಾರು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ. ಇದಲ್ಲದೆ ಸಾವಯವ ಕೃಷಿಯ ಮಹತ್ವ, ಸಾವಯವ ಕೃಷಿಗೆ ಪೂರಕವಾದ ಸ್ಥಳದಲ್ಲಿಯೇ ಸಂಪನ್ಮೂಲಗಳ ಬಳಕೆ, ಎರೆಹುಳು ಗೊಬ್ಬರ ಉತ್ಪಾದನೆ, ಈ ರೀತಿಯಾದಂತಹ ಹಲವಾರು ವಿಷಯಗಳ ಬಗ್ಗೆ ರೈತರಿಗೆ ನಾವು ಮಾಹಿತಿಯನ್ನು ನೀಡ್ತಾ ಇರ್ತೇವೆ. ಸರಿಸುಮಾರು ವಾರ್ಷಿಕವಾಗಿ ಈಗ ನಾವು 1 ಲಕ್ಷ ರೈತರಿಗೆ ಈ ತರಬೇತಿ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದೇವೆ. ಸರ್ಕಾರದಿಂದ ಬಂದ ಕೃಷಿ ಯೋಜನೆಗಳಲ್ಲಿ ಈ ತರಬೇತಿ ಕೇಂದ್ರ ಒಂದು ಉತ್ತಮ ಮತ್ತು ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಆಧುನಿಕ ಕೃಷಿಯಿಂದ ರೈತರಿಗೆ ಮತ್ತಷ್ಟು ಸುಲಭವಾಗುವ ಕೃಷಿ ಪದ್ಧತಿಗಳನ್ನು ಈ ಯೋಜನೆ ಕಲಿಸುತ್ತೆ. ಇದರ ಉಪಯೋಗವನ್ನು ರೈತರು ಪಡ್ಕೊಂಡು ನೆಮ್ಮದಿ ವ್ಯವಸಾಯ ಮಾಡಬೇಕು ಅನ್ನೋ ಆಶಯ ಇಲಾಖೆಯದ್ದು ಹೌದು, ನಮ್ಮದು ಹೌದು. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.